ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನಡೀತಾ ಇದೆ. ಏನಿವತ್ತು ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ 12 ಗ್ರಾಮದ ಮಕ್ಕಳು ಆಗಮಿಸಿದ್ದಾರೆ ಹಾಗೂ ಎಲ್ಲ ಶಿಕ್ಷಕರು ಆಗಮಿಸಿದ್ದಾರೆ. ಹಾಗೆ ಏನಿವತ್ತು ನಾವು ಹಿಂದೆ ನಾವು ಇದೇ ಸ್ಕೂಲಲ್ಲಿ ಓದಿ ನಾವು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ರಾಜಕಾರಣಿಯಾಗಿ ಬೆಳೆದಿದ್ದೇವೆ. ಅದೇ ತರ ಇಲ್ಲಿ ಓದ್ತಾ ಇರೋ ಮಕ್ಕಳು ಮುಂದೆ ಒಳ್ಳೆ ವಿದ್ಯೆ ಕಲಿತು ಒಳ್ಳೆ ಬುದ್ಧಿ ಕಲಿತು ಒಳ್ಳೊಳ್ಳೆ ಅಧಿಕಾರಿಗಳಾಗಿ ಬರಬೇಕು ಅಂತ ನಮ್ಮ ಆಸೆ. ಹಾಗೇನೆ ಏನಾಗಿದೆ ಇವತ್ತು ಬಹಳ ಇವತ್ತಿನ ಪರಿಸ್ಥಿತಿ, ಈ ಖಾಸಗಿ ಶಾಲೆ ಬಂದ್ಬಿಟ್ಟು ಈ ಗೌರ್ಮೆಂಟ್ ಶಾಲೆಗಳೆಲ್ಲ ಮುಚ್ಚೋ ಸ್ಥಿತಿ ಬಂದ್ಬಿಟ್ಟಿದೆ. ಏನ್ ಸಮಸ್ಯೆ ಅಂದ್ರೆ ಈ ಸರ್ಕಾರದವರು ಎಚ್ಚೆತ್ಕೋಬೇಕು. ಏನು ಅಟ್ಲೀಸ್ಟ್ ಒಂದು ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಹೈಟೆಕ್ ಸ್ಕೂಲ್ ಮಾಡಿ ಅಲ್ಲಿ ಎಲ್ಲಾ ಸೌಲಭ್ಯ ಕೊಟ್ರೆ ದೊಡ್ಡಬಳ್ಳಾಪುರ ನಗರಕ್ಕೆ ಹೋಗೋ ಮಕ್ಕಳೆಲ್ಲ ಇಲ್ಲೇ ಸೇರ್ಪಡೆ ಮಾಡ್ತಾರೆ. ಈಗ ನನ್ನ ಮಕ್ಕಳನ್ನು ನಾವು ಇಲ್ಲೇ ಸೇರ್ಪಡೆ ಮಾಡ್ತೀವಿ, ಎಜುಕೇಶನ್ ಚೆನ್ನಾಗಿ ಕೊಟ್ರೆ. ಹಂಗಾಗಿ ಇವತ್ತು ಒಳ್ಳೆ ಶಾಲೆ ಅನುಕೂಲತೆ ಸೌಲಭ್ಯಗಳು ಇಲ್ಲ ಇಲ್ಲಿ. ಹಂಗಾಗಿ ಈ ವಿಧಿ ಇಲ್ಲದೆ ನಗರಕ್ಕೆ ಆಗ್ತಾ ಇದ್ದಾರೆ ಮಕ್ಕಳುಗಳೆಲ್ಲ. ಈ ಸರ್ಕಾರದವ್ರು ಏನೇನೋ ಮಾಡೋ ಬದಲು, ಈ ಫ್ರೀ ಆಗಿ ಬಿಟ್ಟಿ ಕೊಡೋ ಬದಲು ಈ ಶಾಲೆ ಮಕ್ಕಳಿಗೋಸ್ಕರ ಅಭಿವೃದ್ಧಿ ಮಾಡಿ ಎಲ್ಲಾ ಶಾಲೆ ಅಭಿವೃದ್ಧಿ ಮಾಡ್ಬಿಟ್ರೆ ಅದ್ಬಿಟ್ಟು ಬೇರೆ ಏನು ಕೇಳಲ್ಲ ಜನ. ವಿದ್ಯೆ ಫಸ್ಟ್ ಕೇಳೋದು ಮಕ್ಕಳಿಗೆ ವಿದ್ಯೆ, ಆಮೇಲೆ ಆರೋಗ್ಯ, ಇವೆರಡೇ ಜನ ಕೇಳೋದು. ನಿಮ್ದು ಏನ್ ಬಿಟ್ಟಿನೂ ಕೇಳಲ್ಲ. ಇವತ್ತಿನ ಪರಿಸ್ಥಿತಿ ವಿದ್ಯೆ ಮತ್ತೆ ಆರೋಗ್ಯ 2 ಕೊಟ್ರೆ ಸಾಕು ಈ ಸರ್ಕಾರ. ನೋಡಿ ಇವತ್ತಿನ ಪರಿಸ್ಥಿತಿ 10-12 ಊರ್ನವ್ರು ಬಂದರೆ ಎಲ್ಲ ಒಂದು 60-70 ಜನ ಮಕ್ಕಳಿಲ್ಲ. ನಾವು ಹಿಂದೆ ಒಂದು 30 ವರ್ಷದಿಂದ ಇದೇ ಶಾಲೆಯಲ್ಲಿ ನಾನು 30-35 ವರ್ಷದಿಂದ ಓದ್ಬೇಕಾದ್ರೆ ಒಂದು ಕ್ಲಾಸಲ್ಲಿ 40 ಜನ ಇರ್ತೀವಿ. ಒಂದನೇ ತರಗತಿಯಲ್ಲಿ 40 ಜನ, 2ನೇ ತರಗತಿಯಲ್ಲಿ 40. ಆತರ ಒಂದು ರೂಮು ಇಕ್ಕಟ್ಟಾಗಿ ಆಚೆ ಕೂರಿಸಿ ಪಾಠ ಮಾಡ್ತಾ ಇದ್ರು ನಮ್ಗೆ. ಇವತ್ತು ಆ ಪರಿಸ್ಥಿತಿ ಇಲ್ಲ. ಒಂದನೇ ತರಗತಿಯಲ್ಲಿ ಒಬ್ರು, 2ನೇ ತರಗತಿಯಲ್ಲಿ ಒಬ್ರು, 7ನೇ ತರಗತಿವರೆಗೂ ಇದೆ. ಎಲ್ಲಾ ಸೇರಿ 12 ಜನ 13 ಜನ ಮಕ್ಕಳಿದ್ದಾರೆ ನಮ್ಮ ಕೆಸ್ತೂರು ಶಾಲೆಯಲ್ಲಿ. ಹಂಗಾಗಿ ದಯವಿಟ್ಟು ಈ ಸರ್ಕಾರದವ್ರು ಎಚ್ಚೆತ್ಕೊಂಡು ಈ ಒಂದು ಅಟ್ಲೀಸ್ಟ್ ಪಂಚಾಯತಿ ಒಂದಾದ್ರೂ ಒಳ್ಳೆ ಹೈಟೆಕ್ ಶಾಲೆ ಮಾಡಿ ಮಕ್ಕಳನ್ನೆಲ್ಲ ಇಲ್ಲಿಗೆ ಬರಂಗ್ ಮಾಡಿದ್ರೆ ನಾವು ನಮ್ಮ ಮಕ್ಕಳನ್ನ ನಾವು ಇಲ್ಲೇ ಸೇರಿಸ್ತೀವಿ. ಅದ್ರಲ್ಲಿ ಎರಡೊಂದು ಮಾತಿಲ್ಲ. ಯಾಕೆಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದ್ಬಿಟ್ಟು ನಾವು ಈ ಸರ್ಕಾರ ಯೋಚನೆ ಮಾಡಬೇಕು. ಏನೇನೋ ಮಾಡೋ ಬದಲು ಇಂಥ ಒಂದು ಅನುಷ್ಠಾನ ತಂದ್ರೆ ಎಷ್ಟೋ ಒಳ್ಳೇದಾಗುತ್ತೆ, ಬಡ ಮಕ್ಕಳಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಇಷ್ಟು ಹೇಳಿ